ಹಾಯ್ ಗಾಯ್ಸ್, ನಾವಿವತ್ತು ಫೇಸ್ಬುಕ್ ಅಕೌಂಟ್ ಯಾವ ರೀತಿ ಓಪನ್ ಮಾಡೋದು ಅಂತ ನೋಡೋಣ. ಈಸಿ ಸ್ಟೆಪ್ಸಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ನೀವೇನು ಮಾಡಬೇಕು, ನಿಮ್ಮ ಗೂಗಲ್ಲು ಫೋನಲ್ಲಿ ಲ್ಯಾಪ್ಟಾಪಲ್ಲಿ ತೋರಿಸ್ತಾ ಇದ್ದೀನಿ, ಸೇಮ್ ಥಿಂಗ್ ನೀವು ಫೋನಲ್ಲೂ ಮಾಡ್ಬೋದು. ಗೂಗಲಲ್ಲಿ ಹೋಗ್ಬಿಟ್ಟು FACEBOOK ಅಂತ ಬುಕ್ ಅಂತ ಟೈಪ್ ಮಾಡಿ ಕ್ಲಿಕ್ ಮಾಡಿ. ಅಲ್ಲಿ ನಿಮಗೆ ಫಸ್ಟಲ್ಲೇ ಬರುತ್ತೆ ಫೇಸ್ಬುಕ್ ಲಾಗಿನ್ ಅಂತ. ಕಣ್ಣು ಮುಚ್ಕೊಂಡು ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೀವು ಕ್ರಿಯೇಟ್ ನ್ಯೂ ಅಕೌಂಟ್ ಅಂತ ಬರುತ್ತೆ. ಅದನ್ನು ಕ್ಲಿಕ್ ಮಾಡಿ ಕ್ರಿಯೇಟ್ ನ್ಯೂ ಅಕೌಂಟಲ್ಲಿ ಇಲ್ಲಿ ನಿಮ್ಮ ನೇಮ್, ಎಕ್ಸಾಂಪಲ್ ನನ್ನ ಹೆಸರು ಕಿರಣ್ ಅಂದ್ಕೊಳ್ಳಿ. ಕಿರಣ್ ಅಲ್ಲ, ನನ್ನ ಹೆಸರು ಚೇತನ್, ಬಟ್ ಕಿರಣ್ ಅಂತ ಕಿರಣ್ KUMA ಕುಮಾರ್. ಇಲ್ಲಿ ಮೊಬೈಲ್ ಅಥವಾ ಇಮೇಲ್ ID ಹಾಕ್ಬೋದು. ಸೊ ನನ್ನ ಮೇಲ್ ID ಹಾಕ್ತೀನಿ. .com ರೀಟ್ರೈ ಅಂತ ಕೊಡುತ್ತೆ. ಮೇಲಿನ ಕಾಪಿ ಪೇಸ್ಟ್ ಮಾಡ್ಕೊಳ್ಳಿ. ನ್ಯೂ ಪಾಸ್ವರ್ಡ್ನ ನೀವು ಕೊಟ್ಕೊಳ್ಳಿ. ಅದನ್ನು ಹೇಳೋಕ್ಕಾಗಲ್ಲ. ಡೇಟ್ ಆಫ್ ಬರ್ತು 18+ ಕೊಟ್ಟರೆ ಯಾವುದೇ ಎಕ್ಸ್ಟ್ರಾ ಇದು ಕೇಳಲ್ಲ. ಸೊ ಇದು ನನ್ನ ಕರೆಕ್ಟಾದ ಡೇಟ್ ಆಫ್ ಬರ್ತು. ಮೇಲ್ ಕಸ್ಟಮ್ ಏನಾದರೂ ಕಸ್ಟಮರ್ ನೋಡ್ಕೊಳ್ಳಿ, ಮೇಲ್ ಆಫ್ ಫೀಮೇಲ್ ಕ್ಲಿಕ್ ಮಾಡ್ಕೊಂಡು ಸೈನ್ ಮಾಡ್ಕೊಳ್ಳಿ. ಇಫ್ ಯು ಹ್ಯಾವ್ ಆನ್ ಅಕೌಂಟ್ ವಿ ಕ್ಯಾನ್ ಹೆಲ್ಪ್ ಯು ಫೈಂಡ್ ಇಟ್ ಆ್ಯಂಡ್ ಲಾಗಿನ್. ಅಂದರೆ ನಿಮಗೆ ಇದೇ ರೀತಿ ಯಾವ್ದಾದ್ರು ಅಕೌಂಟ್ ಇದ್ದರೆ ಹೆಲ್ಪ್ ಮಾಡ್ತೀವಿ. ಯು ಕ್ಯಾನ್ ಕ್ರಿಯೇಟ್ ಅ ನ್ಯೂ. ಇಫ್ ಯು ಡೋಂಟ್ ಹ್ಯಾವ್ ಯು ಕ್ಯಾನ್ ಕ್ರಿಯೇಟ್ ಅ ನ್ಯೂ ಅಕೌಂಟ್ ಅಂತ. ಎಸ್ ಫೈಂಡ್ ಮೈ ಅಕೌಂಟ್, ನೋ ಕ್ರಿಯೇಟ್ ನ್ಯೂ ಅಕೌಂಟ್ ಅಂತ ಕೊಟ್ಟರೆ ಇಲ್ಲಿ ನಿಮ್ಮ ಮೇಲ್ ಅಡ್ರೆಸ್ ಇರುತ್ತಲ್ಲ, ಅಲ್ಲಿಗೆ ಇಲ್ಲಿ FB ಕೋಡ್ ಬರುತ್ತೆ. ನೋಡಿ, ಇಲ್ಲಿ ಬಂದಿದೆ ಕೋಡ್. ಜಸ್ಟ್ ಅದು FB ಮಾತ್ರ ಬಿಟ್ಬಿಡಿ. ಇದು 30056 ಇದೆಯಲ್ಲ, ಅದು ಮಾತ್ರ ಕಾಪಿ ಮಾಡ್ಕೊಳ್ಳಿ. ಅದನ್ನು ಕಾಪಿ ಮಾಡ್ಕೊಂಡು ಇಲ್ಲಿಗೆ ಬನ್ನಿ, ಪೇಸ್ಟ್. ಬೇರೆ ಕಾಪಿ ಐತಲ್ಲಪ್ಪ, ಒಂದು ನಿಮಿಷ. 30056 ಕ್ಲಿಕ್ ಮಾಡ್ಕೊಳ್ಳಿ, ಹಾಕ್ಕೊಳ್ಳಿ, ಕಂಟಿನ್ಯೂ ಕೊಟ್ಕೊಳ್ಳಿ. ಜಸ್ಟ್ ಇದು ವೆರಿಫೈ ಮಾಡೋಕ್ಕೆ ನಿಮ್ದೇನಾ ಇದು ಅಂತ. ಯು ಆರ್ ಸಕ್ಸಸ್ಫುಲಿ ಕನ್ಫರ್ಮ್ ಅಕೌಂಟ್ ಅಂದರೆ ಯು ವಿಲ್ ಹ್ಯಾವ್ ಯೂಸ್ ದ ಅಡ್ರೆಸ್ ಅಂತ ಬರುತ್ತೆ. ಓಕೆ ಕೊಡಿ, ಕಂಟಿನ್ಯೂ ಕೊಡಿ, ಕ್ಲೋಸ್. ಏನಾಯಿತು? ಆಯಿತು ನೋಡಿ, ಇಲ್ಲಿ ಆ್ಯಡ್ ಫ್ರೆಂಡ್ಸ್ ಅಂತ ಬರುತ್ತೆ. ಫಸ್ಟ್ ನೀವು ಫೇಸ್ಬುಕ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಲೋಡ್ ಆಗ್ತಾಯಿದೆ, ಕೆಳಗಡೆ ನೋಡಿದ್ರೆ ಗೊತ್ತಾಗುತ್ತೆ. ನೋಡಿ, ಲೋಡ್ ಆಗ್ತಾ ಇದೆ, ಸ್ಕ್ರಿಪ್ಟ್ ರನ್ ಆಗ್ತಾ ಇದೆ ಬ್ಯಾಕ್ಗ್ರೌಂಡಲ್ಲಿ. ಏನು ಕ್ಲಿಕ್ ಮಾಡಿರ್ತೀರ ಅದು ಜಸ್ಟ್ ಇದು ಬಂದ್ಬಿಟ್ಟು ನಿಮ್ಮ ಪ್ರೊಫೈಲ್ ಅಕೌಂಟ್. ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಮ ಪ್ರೊಫೈಲ್ ಓಪನ್ ಆಗುತ್ತೆ. ನಿಮ್ಮ ಪ್ರೊಫೈಲ್ ಓಪನ್ ಆದಾಗ ಇಲ್ಲಿ ಫೋಟೋಸ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಫೋಟೋಸ್ ಅಪ್ಲೋಡ್ ಮಾಡ್ಬೋದು. ನೀವು ಯಾವುದೇ ರೀತಿ ಸ್ಟೋರೀಸ್ ಬರುತ್ತಲ್ಲ, ಸ್ಟೋರೀಸ್ ಆ್ಯಡ್ ಮಾಡಬೇಕಂದ್ರೆ ಆ್ಯಡ್ ಸ್ಟೋರೀಸು ಸೇಮ್ ವಾಟ್ಸಪ್ ಥರ ನೀವು ಸ್ಟೋರೀಸು ಸ್ಟೇಟಸ್ಸು ಆ್ಯಡ್ ಮಾಡ್ಬೋದು. ಸೇಮ್ ವಾಟ್ಸಪ್ಪು ಇನ್ಸ್ಟಾ ಆ ಥರ. ಅದಾದಮೇಲೆ ನೀವೇನೋ ಪೋಸ್ಟ್ ಮಾಡಬೇಕು, ನಿಮ್ಮ ವಿಷಯಗಳನ್ನ ಬೇರೆ ನೋಡಬೇಕು ಅಂದರೆ ಇಲ್ಲಿ ಫೋಟೋಸ್ಗೆ ಹೋಗಿ ಕ್ಲಿಕ್ ಮಾಡಿ, ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಇಲ್ಲಿಂದ ಡೌನ್ಲೋಡ್ ಮಾಡಿಕೊಂಡು ಇಲ್ಲೇ ಪೋಸ್ಟ್ ಅಂತ ಇರುತ್ತೆ, ಪೋಸ್ಟ್ ಮಾಡಿದ್ರೆ ಎಲ್ಲರೂ ನೋಡ್ಬೋದು. ಸೊ ನೀವೇನಾದ್ರು ಮೆಸೇಜ್ ಕಳಿಸ್ಬೇಕಂದ್ರೆ ಮೆಸೇಜ್ ಅಂತ ಇರುತ್ತೆ. ಮೆಸೇಜಲ್ಲಿ ನಂಗೆ ಯಾರು ಇಲ್ಲಿ ಫ್ರೆಂಡ್ಸ್ ಆಗಿಲ್ಲ, ಸೊ ಮೆಸೇಜಲ್ಲಿ ಕ್ಲಿಕ್ ಮಾಡಿ ಕಳಿಸ್ಬೋದು. ಮತ್ತು ಇದು ಬೆಲ್ ಐಕಾನ್ ಇದೆ, ನೋಟಿಫಿಕೇಶನ್ ಬರುತ್ತೆ. ಯಾವ ರೀತಿ ಮೆಸೇಜ್ ಕಳಿಸಿದ್ರೆ ನಿಮ್ಗೆ ಯಾರಾದ್ರು ನಿಮ್ಮ ಫ್ರೆಂಡ್ ರಿಕ್ವೆಸ್ಟ್ ಕಳಿಸಿದ್ರೆ ಎಲ್ಲ ರೀತಿ ಬರುತ್ತೆ. ಸೊ ಇದು ಹೋಮ್ ಸ್ಕ್ರೀನಿಗೆ ಹೋಗುತ್ತೆ. ಇಲ್ಲಿ ನೋಡಿ, ಈ ಥರ ಫ್ರೆಂಡ್ಸ್ ಇರ್ತಾರೆ. ನಿಮ್ಮ ಫ್ರೆಂಡ್ಸ್ನ ಸರ್ಚ್ ಮಾಡೋದು ಕೊಡ್ಬೋದು. ಇಲ್ಲಿರೋನೇ ಆ್ಯಡ್ ಫ್ರೆಂಡ್ ಅಂತ ಕೊಡ್ಬೋದು. ನೋಡಿ, ಇಲ್ಲಿ ರಿಕ್ವೆಸ್ಟ್ ಹೋಗುತ್ತೆ, ಅವ್ನು ಅಕ್ಸೆಪ್ಟ್ ಮಾಡಿಕೊಂಡ್ರೆ ನಿಮಗೆ ಫ್ರೆಂಡ್ ಆಗ್ತದೆ. ಸೊ ಇದೇ ಥರ ಇದ್ರಲ್ಲಿ ಫ್ರೆಂಡ್ಸ್ ಅಂದರೆ ಅಕ್ಸೆಪ್ಟ್ ಮಾಡ್ಕೊಂಡ್ರೆ ಇದ್ರಲ್ಲಿ ಎಷ್ಟು ಜನ ನಿಮಗೆ ಫ್ರೆಂಡ್ಸ್ ಇದ್ದಾರೆ ಅಂತ. ಇದು ಕಮ್ಯುನಿಟಿ ಗ್ರೂಪ್ಸ್ ಇರ್ತವೆ, ಆ ಗ್ರೂಪ್ಸ್ ಪ್ರಕಾರ ಇರುತ್ತೆ. ಲಿಂಕ್ ಕ್ಲಿಕ್ ಮಾಡಿದ್ರೆ ನೀವು ಇಲ್ಲಿ ಬರ್ತೀರಿ. ಓಕೆನಾ ಫ್ರೆಂಡ್ಸ್? ಥ್ಯಾಂಕ್ ಯು. ನಿಮ್ಗೆ ಯಾವುದೇ ಡೌಟ್ ಇದ್ದರೆ ಕಮೆಂಟ್ಸಲ್ಲಿ ಅಪ್ಡೇಟ್ ಮಾಡಿ. ನಾನು ಖಂಡಿತವಾಗ್ಲೂ ನಿಮ್ಗೆ ಯಾವುದೇ ಟಾಪಿಕ್ ಬೇಕಂದರೆ ಅಲ್ಲಿ ಮೆನ್ಷನ್ ಮಾಡಿ, ನಾನು ನಿಮಗೆ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಸ್ಟೆಪ್ ಬೈ ಸ್ಟೆಪ್. ಥ್ಯಾಂಕ್ ಯು, ಬಾಯ್.